ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು SSP ಸ್ಕಾಲರ್ಶಿಪ್ಪಲ್ಲಿ 2 ನ್ಯೂಸ್ ಇದೆ. ಆ 2 ನ್ಯೂಸ್ ಏನಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಡೈರೆಕ್ಟಾಗಿಯೇ ವಿಡಿಯೋಗೆ ಬರೋದಾದರೆ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಅಂದರೆ ಇನ್ನೂ 2023-24 ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ ತುಂಬ ಜನ ವಿದ್ಯಾರ್ಥಿಗಳಿಗೆ. ಆಲ್ರೆಡಿ ಇವರು ಬಂದಿವಾಗ 2024-25 ಸ್ಕಾಲರ್ಶಿಪ್ಪನ್ನು ಅಪ್ಲೈಗೆ ಬಿಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು. ಹೊಸದಾಗಿ ಯಾರು ಅಪ್ಲೈಯನ್ನು ಮಾಡ್ತೀರಾ ಅವ್ರಿಗೆ 2024-25 ಸ್ಕಾಲರ್ಶಿಪ್ಪನ್ನು ಬಿಟ್ಟಿದ್ದಾರೆ. ಬಟ್ ನಿಮಗೆ ಆಲ್ರೆಡಿ ಹಳೆ ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ. ಈ ಥರ ಇರಬೇಕಾದ್ರೆ ನೀವು ಅಪ್ಲೈಯನ್ನು ಮಾಡಬೇಕಾ ಇಲ್ವಾ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಜಸ್ಟ್ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಯಾರಿಗೆಲ್ಲ 2023-24 ಸ್ಕಾಲರ್ಶಿಪ್ಗೆ ಬಂದಿಲ್ಲ, 24-25 ಅಪ್ಲೈನ ಮಾಡಬೇಕು ಅಂತ ಡೌಟ್ ಇದ್ದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಹೋದಾಗ ತುಂಬ ಚೇಂಜಸ್ ಬಂದಿದೆ, ನಮ್ಗೆ ಸ್ವಲ್ಪ ಭಯ ಆಗ್ತಿದೆ ಅಂತ. ಇಲ್ಲಿ ಅದು ಥರ ನಿಮಗೆ ಭಯ ಆಗುವಂಥ ಚೇಂಜಸ್ ಏನೂ ಬಂದಿಲ್ಲ. ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇಲ್ವಾ ಅಂತ ಜಸ್ಟ್ ಇಲ್ಲಿ ನಿಮಗೆ ಸ್ಟೇಟಸ್ ಏನು ಅಪ್ಡೇಟ್ ಆಗಿದೆ ಅಂತ ನೋಡ್ಬೋದು. ನೀವು ಸ್ಟೇಟಸನ್ನು ವ್ಯೂ ಮಾಡಬೇಕಿದ್ರೆ ಇಲ್ಲಿ ನಿಮಗೆ ಜಸ್ಟ್ ಅಪ್ಡೇಟ್ ಆಗಿರೋದು ಬಂತು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಏನು. ಇಲ್ಲಿ ಫಸ್ಟು ನಿಮ್ಗೆ ಇಲ್ಲಿ ಡೀಟೇಲ್ಸನ್ನು ಅಪ್ಡೇಟನ್ನು ಮಾಡಿದಾರಲ್ವ ಅಕಾಡೆಮಿಕ್ ಡೀಟೇಲ್ಸಲ್ಲಿ, ಅದು ಬಂದು ನಾರ್ಮಲಾಗಿ ಸಪ್ರೇಟ್ ಟ್ಯಾಬ್ ಆಗಿ ಇಲ್ಲಿ ಅಪ್ಡೇಟ್ ಆಗಿದೆ. ಅಂದರೆ ನಿಮ್ಮ ನೇಮು, ನಿಮ್ಮ ಕಾಲೇಜ್ ಯಾವ ಕಾಲೇಜು, ಏನು ಕೋರ್ಸ್ ಓದ್ತಾ ಇದ್ದೀರಾ, ಮತ್ತು ನಿಮ್ಮ ಹಾಸ್ಟೆಲ್ ಇಫ್ ಇನ್ ಕೇಸ್ ನೀವು ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ ಡೀಟೇಲ್ಸು, ಮತ್ತು ಪರ್ಸ್ನಲ್ ಡೀಟೇಲ್ಸ್, ನೀವು ಯಾವ ಕ್ಯಾಸ್ಟ್ ಇದ್ದೀರಾ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾವಾಗಿದೆ, ಯಾವ ಕ್ಯಾಸ್ಟ್ ಅಂಡರಲ್ಲಿ ಬರುತ್ತೆ, ಮತ್ತು ಇದು ವ್ಯಾಲಿಡೇಷನ್ ಯಾವಾಗವರೆಗೂ ಇರುತ್ತೆ, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್, ಮತ್ತು 10th ಡೀಟೇಲ್ಸ್ ಸೇಮ್ ಆ್ಯಸ್ ಇಟ್ ಇಸ್ ಆಧಾರ್ ಸೀಟಿಂಗ್ ಸ್ಟೇಟಸ್. ಇದು ಮಾತ್ರ ನಿಮಗೆ ಇಲ್ಲಿ ಚಿಕ್ಕದಾಗಿ ಅಪ್ಡೇಟ್ ಆಗಿತ್ತು ಮೊದಲು. ಇವಾಗ ಅದನ್ನೇ ಸಪ್ರೇಟ್ ಟ್ಯಾಬನ್ನು ಮಾಡಿ ಸ್ವಲ್ಪ ದೊಡ್ಡದಾಗಿ ಅಪ್ಡೇಟನ್ನು ಮಾಡಿದ್ದಾರೆ. ಇನ್ನು ನೀವು ಸ್ಕಾಲರ್ಶಿಪ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತ ಬಂದಾಗ ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಇಲ್ಲಿ ಮೇಲ್ಗಡೆ ಬಂದು ಈ ಸೆಕೆಂಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಡೈರೆಕ್ಟ್ ಸೆಕೆಂಡ್ ಪೇಜ್ಗೆ ಬರುತ್ತೆ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಆಗಿದೆ, ಅಕೌಂಟ್ಗೆ ಬಂದಿದೆಯಾ ಇಲ್ವಾ ಅಂತ ನಿಮ್ಮ ಇದರಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇದು ರಿಸಲ್ಟ್ಸ್ ಯಾವುದೇ ಥರ ಭಯಪಡೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದೆ ಅಷ್ಟೇ. ನಿಮ್ಗೆ ಇದರಲ್ಲಿ ಯಾವುದೇ ಥರ ಇದು ನಮ್ಗೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಭಯ ಪಡಬೇಡಿ. ಬಟ್ ನಿಮಗೆ ಏನು ಭಯ ಪಡ್ತಿರೋದು ಕೆಲವೊಬ್ಬರು ಏನು ಅಂದರೆ ನಾವಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ 24-25ಕ್ಕೆ 23 ಅಮೌಂಟ್ ಕೂಡ ಬಂದಿಲ್ಲ, ಅಪ್ಲೈನ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ. ಇದಕ್ಕೆ ನಾನು ಕ್ಲಾರಿಫಿಕೇಷನ್ ವೀಡಿಯೋ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ಅಪ್ಲೈನ ಮಾಡಲಿಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಇನ್ನೂ ಕೂಡ ನೀವು ಅಪ್ಲೈನ ಮಾಡೋಕ್ಕೆ ಹೋಗಬೇಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಕಲೆಕ್ಟನ್ನು ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಸುಮ್ಮನೆ ನೀವು ಅಪ್ಲೈಯನ್ನು ಮಾಡಿ ಲಾಸ್ಟ್ ಸ್ಕಾಲರ್ಶಿಪ್ ಬಂದಿಲ್ಲ ಅಂದರೆ ಕೂಡ ತೊಂದರೆ ಆಗುತ್ತೆ. ಇವಾಗ ತಾನೇ ಬಿಟ್ಟಿದ್ದಾರೆ. ಅದರಿಂದ ನೀವು ಬಿಟ್ಟಿದ ತಕ್ಷಣ ಅಪ್ಲೈನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ನನಗೆ ಸ್ಕಾಲರ್ಶಿಪ್ ಬರೋದು ಡಿಲೇ ಆಗುತ್ತೆ ಅಥವಾ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಕಲೆಕ್ಟನ್ನು ಮಾಡಿ ನೀವು ಅಪ್ಲೈನ ಮಾಡಬೇಕಾ ಅಂತ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಆಲ್ರೆಡಿ 2023-24 ಸ್ಕಾಲರ್ಶಿಪ್ ಬಂದಿಲ್ಲ ಅವರಿಗೆ ಮತ್ತೆ 24-25 ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಿ ಅಂತ ಬರ್ತಾ ಇದೆ. ಅವರೆಲ್ಲ ಒನ್ಸ್ ಕಮೆಂಟನ್ನು ಮಾಡಿ. ಇಫ್ ಇನ್ ಕೇಸ್ ನಿಮಗೆ ಆಲ್ರೆಡಿ ಬಂದಿದೆ 23-24 ಬಂದಿದೆ ಅಂದರೆ ನೀವು ಡೈರೆಕ್ಟಾಗೇ 24-25 ಸ್ಕಾಲರ್ಶಿಪ್ಪನ್ನು ಅಪ್ಲೈಯನ್ನು ಮಾಡಿ. ಇಫ್ ಇನ್ ಕೇಸ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಕೂಡ ವೆಯ್ಟ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರೋ ಜಸ್ಟ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.